ಮೊದಲನೇ ಪ್ರಶ್ನೆ ಈ ರೀತಿ ಇದೆ. ಹಾಗೆ ಸಾಕಷ್ಟು ಜನ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಕೇಳ್ತಾ ಇದ್ರಿ. ಸೊ ಹಾಗಾಗಿ ನಾನು ಎರಡು ಮೀಡಿಯಮಲ್ಲಿ ಕ್ವಶನ್ಸನ್ನು ನಾನು ನಿಮಗೆ ತೋರಿಸ್ತೇನೆ. ಓಕೆ, ಪ್ರಶ್ನೆ ಈ ಥರ ಇದೆ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಅಟ್ಮಾಸ್ಫಿಯರಿಕ್ ಲೇಯರ್ಸ್ ಲೈಸ್ ಕ್ಲೋಸ್ಲಿ ಎಬೋವ್ ದ ಟ್ರೋಪೋಸ್ಪಿಯರ್ ಅಂತ ಇದೆ. ಸೊ ಅಂದರೆ ಟ್ರೋಪೋಸ್ಪಿಯರಿಂದ ಮೇಲೆ ಯಾವ ಒಂದು ಅಟ್ಮಾಸ್ಫಿಯರಿಕ್ ಲೇಯರ್ ಇದೆ ಅಂತ. ಸೊ ಇಂಗ್ಲೀಷಲ್ಲಿ ನೋಡೋದಾದರೆ ಈ ಕೆಳಗಿನವುಗಳಲ್ಲಿ ಯಾವುದು ವಾತಾವರಣದ ಪದರಗಳಲ್ಲಿ ಹತ್ತಿರವಿದೆ, ಅಂದರೆ ಟ್ರೋಪೋಸ್ಪಿಯರ್ನ ಮೇಲೆ ಯಾವುದಿದೆ ಅಂತಕ್ಕಂಥದ್ದು. ಮಧ್ಯಗೋಳ, ಅಯಾನುಗೋಳ, ಕೀಮೋಸ್ಪಿಯರ್ ಮತ್ತು ವಾಯುಮಂಡಲ ಅಂತ ಇದೆ. ಸೊ ಇಲ್ಲಿ ನೀವು ಯಾವುದು ಒಂದು ಅಟ್ಮಾಸ್ಫಿಯರಿಕ್ ಲೇಯರ್ ಟ್ರೋಪೋಸ್ಪಿಯರಿನ ಮೇಲಿದೆ ಅಂತಕ್ಕಂಥದ್ದನ್ನು ನೋಡಬೇಕು. ಸೊ ಇದಕ್ಕೆ ಉತ್ತರ ಹೇಳೋದಕ್ಕೂ ಮುಂಚೆ ನೋಡ್ಕೊಂಬರೋಣ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಅರ್ತ್ ಅದರ ಮೇಲಿರ್ತಕ್ಕಂಥ ಒಂದು ಅಟ್ಮಾಸ್ಫಿಯರಿಕ್ ಲೇಯರ್ಸ್. ಮೊದಲಿಗೆ ಟ್ರೋಪೋಸ್ಪಿಯರ್, ಸೊ 0 to 10 ಮೈಲ್ಸ್ ಇರುತ್ತೆ. ಸ್ಟ್ರಾಟೋಸ್ಪಿಯರ್ ಇರುತ್ತೆ. ಅಲ್ಲಿ ನೀವು ಏನೇನು ಯಾವ್ಯಾವ ಆ್ಯಕ್ಟಿವಿಟೀಸ್ ಆಗುತ್ತೆ ಅನ್ನೋದನ್ನು ನೀವು ಇಲ್ಲಿ ನೋಡ್ಬೋದು. ಓಕೆ, ಸೊ ಅಬೋವ್ ದ ಟ್ರೋಪೋಸ್ಪಿಯರ್ ನೀವು ಸ್ಟ್ರಾಟೋಸ್ಪಿಯರನ್ನು ನೋಡ್ತೀರಿ. ಸೊ ನೋಟ್ ಮಾಡ್ಕೊಳ್ಳಿ, ಇವೆಲ್ಲ ತುಂಬ ಇಂಪಾರ್ಟೆಂಟು. ಸ್ಯಾಟಲೈಟ್ಸ್ ಯಾವ ಏರಿಯಾದಲ್ಲಿ ಇರ್ತವೆ, ಸೊ ಸ್ಪೇಸ್ ಶಿಪ್ ಎಲ್ಲಿರ್ತದೆ, ಸೊ ಇವೆಲ್ಲವೂ ಕೂಡ ನಿಮಗೆ ಬೇಕಾಗತ್ತೆ. ಸೊ ಮೋಸ್ಟ್ ಇಂಪಾರ್ಟೆಂಟ್. ಹಾಗೆಯೇ ರೈನ್ ಫಾರ್ಮೇಷನ್ ಆಗೋದು ಎಲ್ಲಿ, ಅದು ಕೂಡ ನಿಮಗೆ ಬೇಕಾಗತ್ತೆ. ಸೊ ದೀಸ್ ಆರ್ ದ, ಅಂದರೆ ನಮ್ಮ ಒಂದು ಫ್ಲೈಟ್ಸ್ ಎಲ್ಲ ಎಲ್ಲಿ ಮೂವ್ ಆಗ್ತವೆ, ಯಾವ ಏರಿಯಾದಲ್ಲಿ, ಸೊ ಯಾವ ಒಂದು ಲೇಯರ್ ಆಫ್ ಅಟ್ಮಾಸ್ಫಿಯರಲ್ಲಿ, ಇವೆಲ್ಲವೂ ಕೂಡ ನಿಮಗೆ ಖಂಡಿತ ಬೇಕಾಗತ್ತೆ. ಸೊ ಇದಿಷ್ಟು, ಅಂದರೆ ಇದಕ್ಕೆ ಆನ್ಸರ್ ಬಂದು ಸ್ಟ್ರಾಟೋಸ್ಪಿಯರ್ ಆಗುತ್ತೆ. ಸೊ ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್, ರೈಟ್? ನೆಕ್ಸ್ಟು, ಸೊ ಕನ್ನಡದಲ್ಲಿ ನಿಮ್ಗೊಂದು ಸ್ವಲ್ಪ ಪ್ರಶ್ನೆಗಳು, ಅಂದರೆ ಆನ್ಸರ್ಸ್ ನಿಮಗೆ ಪ್ರಿಂಟ್, ಅಂದರೆ ನಾನು ಟೈಪ್ ಮಾಡೋ ಮುಂದೆ ಮಿಸ್ಟೇಕ್ ಆಗಿರ್ಬೋದು. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಅವನ್ನ ನೀವು ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ಸುಲಿನ್ ರೆಗ್ಯುಲೇಟ್ಸ್, ಅಂದರೆ ಇನ್ಸುಲಿನ್ ಏನನ್ನು ನಿಯಂತ್ರಣ ಮಾಡುತ್ತೆ ಅಂತ. ರೀಪ್ರೊಡಕ್ಷನ್, ಹಾರ್ಟ್ ಬೀಟ್, ಬ್ಲಡ್ ಗ್ಲೂಕೋಸ್ ಲೆವೆಲ್ ಆ್ಯಂಡ್ ಫಿಸಿಕಲ್ ಗ್ರೋತ್ ಅಂತ ಇದೆ. ಸೊ ಕನ್ನಡದಲ್ಲಿ ನೋಡೋದಾದರೆ ಇನ್ಸುಲಿನ್ ಏನನ್ನು ನಿಯಂತ್ರಣ ಮಾಡುತ್ತೆ? ಸಂತಾನೋತ್ಪತ್ತಿಯನ್ನು, ಹೃದಯದ ಬಡಿತವನ್ನು, ರಕ್ತದಲ್ಲಿರ್ತಕ್ಕಂಥ ಗ್ಲೂಕೋಸ್ ಮಟ್ಟವನ್ನು, ದೈಹಿಕ ಬೆಳವಣಿಗೆಯನ್ನು ಅಂತ ಕೊಟ್ಟಿದ್ದಾರೆ. ಸಾಕಷ್ಟು ಜನಕ್ಕೆ ಇನ್ಸುಲಿನ್ನ ಕೆಲಸ ಏನು ಅನ್ನೋದು ಈಗ ಆಲ್ರೆಡಿ ಗೊತ್ತಿದೆ. ಸೊ ಇಟ್ ರೆಗ್ಯುಲೇಟ್ಸ್ ಅವರ್ ಬ್ಲಡ್ ಶುಗರ್ ಲೆವೆಲ್, ಅಂದರೆ ರಕ್ತದಲ್ಲಿ ಇರ್ತಕ್ಕಂಥ ಒಂದು ಗ್ಲೂಕೋಸ್ನ ಪ್ರಮಾಣವನ್ನು ಅದು ಏನು ಮಾಡುತ್ತೆ, ಒಂದು ಮೇಂಟೈನ್ ಮಾಡುತ್ತೆ. ಇನ್ ಕೇಸ್ ಇನ್ಸುಲಿನ್ ಕಡಿಮೆ ಸೆಕ್ರೆಟ್ ಆದರೆ ಆ ಒಬ್ಬ ವ್ಯಕ್ತಿಗೆ ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟೀಸ್ ಬರೋದನ್ನು ನೀವು ಗಮನಿಸಿರ್ಬೋದು. ಸೊ ಆನ್ಸರ್ ಈಸ್ ಆಪ್ಷನ್ ಸಿ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೂಪರ್ ನೋವಾ ಈಸ್, ಸೊ ನೋಡಿ ಸೂಪರ್ ನೋವಾ ಬಗ್ಗೆ ಕೇಳಿರ್ಬೋದು. ಅದು ಏನು ಅಂತ ಕೇಳಿದ್ದಾರೆ. ಎ ಕಾಮೆಟ್, ಆ್ಯನ್ ಅಸ್ಟ್ರಾಯ್ಡ್, ಎ ಡೈಯಿಂಗ್ ಸ್ಟಾರ್, ಎ ಬ್ಲ್ಯಾಕ್ ಹೋಲ್ ಅಂತ ಇದೆ. ಅಂದರೆ ಸೂಪರ್ ನೋವಾ ಒಂದು ಧೂಮಕೇತು ಅಥವಾ ಅದೊಂದು ಕ್ಷುದ್ರ ಗ್ರಹ, ಅದೊಂದು ಸಾಯುತ್ತಿರುವ ನಕ್ಷತ್ರ ಅಥವಾ ಕಪ್ಪು ಕುಳಿ ಅಂತಕ್ಕಂಥದ್ದು. ಸೊ ಇದು ಕನ್ನಡದಲ್ಲಿ ನಿಮಗೆ ಪ್ರಶ್ನೆ. ಎರಡೂ ಮಾಧ್ಯಮದಲ್ಲಿ ನೀವು ಪ್ರಶ್ನೆಗಳನ್ನು ನೋಡೋದ್ರಿಂದ ಚೆನ್ನಾಗಿ ಅರ್ಥ ಆಗುತ್ತೆ ಅಂಥೇಳಿ ನಾನು ನಿಮಗೆ ಇಲ್ಲಿ ಕೊಟ್ಟಿದ್ದೀನಿ. ಸೂಪರ್ನೋವಾ ಒಂದು ನಕ್ಷತ್ರಗಳು ಕೊನೆಯ ಸ್ಟೇಜ್ ಅದು, ಅಂದರೆ ಎ ಡೈಯಿಂಗ್ ಸ್ಟಾರ್ ಅಂತ ಹೇಳ್ಬೋದು. ಅಂದರೆ ಸಾಯುತ್ತಿರುವಂಥ ಒಂದು ನಕ್ಷತ್ರವನ್ನು ನಾವು ಸೂಪರ್ನೋವಾ ಅಂತ ಕರಿತೀವಿ. ಸೊ ನಕ್ಷತ್ರಗಳ ಒಂದು ಜೀವನ ಚಕ್ರವನ್ನು ಇಲ್ಲಿ ತಿಳ್ಕೊಂಡ್ರೆ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೀವು ಕೊಡ್ಬೋದು. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಪೈರ್ ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಇದೆ. ಸೊ ಇದರಲ್ಲಿ ಯಾವುದು ಸರಿಯಾಗಿ ಜೋಡಣೆ ಆಗಿದೆ ಅಂತ. ಸೊ ಡೈಮಂಡ್ ಇನ್ಸುಲೇಟರ್, ಸಿಲಿಕಾನ್ ಸೆಮಿಕಂಡಕ್ಟರ್, ಗ್ರಾಫೈಟ್ ಕಂಡಕ್ಟರ್. ಸೆಲೆಕ್ಟ್ ದ ಕರೆಕ್ಟ್ ಆನ್ಸರ್ ಫ್ರಮ್ ಯೂಸಿಂಗ್ ದ ಕೋಡ್ ಗಿವನ್ ಬಿಲೋ. ಅಂದರೆ ಇದರಲ್ಲಿ ಈ 3 ಸರಿಯಾಗಿದ್ದಾವೆ, 2 ಮಾತ್ರ ಸರಿ, ಅಥವಾ 1 ಮತ್ತು 3, 2 ಮತ್ತು 3 ಅಂತ ಸರಿಯಾಗಿ ಹೊಂದಾಣಿಕೆ ಆಗಿರ್ತಕ್ಕಂಥದ್ದನ್ನು ಚೆಕ್ ಮಾಡಬೇಕು. ವಜ್ರ ಒಂದು ಅವಾಹಕ, ಸಿಲಿಕಾನ್ ಸೆಮಿಕಂಡಕ್ಟರ್, ಗ್ರಾಫೈಟ್ ಒಂದು ಕಂಡಕ್ಟರ್ ಅಂತ ಕೊಟ್ಟಿದ್ದಾರೆ. ಸೊ ಇವುಗಳನ್ನು ಬಳಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಕೆಳಗಿನ ಕೋಡ್ಗಳನ್ನು ನೀಡಲಾಗಿದೆ ಅಂತ ಕೊಟ್ಟಿದ್ದಾರೆ, ರೈಟ್? ಸೊ ಈ ಒಂದು ಪ್ರಶ್ನೆಗೆ ನಾವು ಉತ್ತರವನ್ನು ಟ್ರೈ ಮಾಡೋಣ ಯಾವ ರೀತಿ ಅಂತ ನೋಡೋದಾದರೆ. ಸೊ ಇಲ್ಲಿ ಆಪ್ಷನ್ಸನ್ನು ನೋಡೋದಾದರೆ ನೀವು ಮೊದಲಿಗೆ, ಸೊ ಡೈಮಂಡ್ ಈಸ್ ಎ ಇನ್ಸುಲೇಟರ್, ಕರೆಕ್ಟ್ ಆನ್ಸರ್. ಸೊ ಸಿಲಿಕಾನ್ ಆ್ಯಂಡ್ ಜರ್ಮೇನಿಯಮ್ ನಿಮ್ಗೆ ಗೊತ್ತಿದೆ, ಸೆಮಿ ಕಂಡಕ್ಟರ್ಸ್. ಗ್ರಾಫೈಟ್ ಈಸ್ ಎ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಸೊ ದೀಸ್ ಆರ್ ಆಲ್ ಕರೆಕ್ಟ್. ಹಾಗಾಗಿ ಆಪ್ಷನ್ 1, 2, 3 ಅಂತ ಇದೆಯಲ್ಲ, ಅಂದರೆ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ಮುಂದಿನ ಪ್ರಶ್ನೆ ನೋಡೋಣ. ದ ವೆಯ್ಟ್ ಆಫ್ ದ ಬಾಡಿ ಅಟ್ ದ ಸೆಂಟರ್ ಆಫ್ ದ ಅರ್ತ್ ವಿಲ್ ಬಿ, ಅಂದರೆ ಭೂಮಿಯ ಕೇಂದ್ರದಲ್ಲಿ ನಮ್ಮ ಒಂದು ದೇಹದ ತೂಕ ಏನಾಗಿರುತ್ತೆ ಅಂತ. ದ ಸೇಮ್ ಆಸ್ ದಟ್ ಆನ್ ದ ಸರ್ಫೇಸ್ ಆಫ್ ದ ಅರ್ತ್, ಮೋರ್ ದ್ಯಾನ್ ದಟ್ ಆನ್ ದ ಸರ್ಫೇಸ್ ಆಫ್ ದ ಅರ್ತ್, ಆ್ಯಂಡ್ ಅಬೌಟ್ ಆಫ್ ಆಫ್ ದಟ್ ಆನ್ ದ ಸರ್ಫೇಸ್ ಆಫ್ ದ ಅರ್ತ್ 0 ಅಂತ ಕೊಟ್ಟಿದ್ದಾರೆ. ಅಂದರೆ ಭೂಮಿಯ ಕೇಂದ್ರದಲ್ಲಿ ದೇಹದ ತೂಕ ಡ್ಯಾಶ್ ಇರುತ್ತದೆ, ಭೂಮಿಯ ಮೇಲ್ಮೈಯಲ್ಲಿ ಇರುವಂತೆಯೇ ಇರುತ್ತೆ,
ಭೂಮಿಯ ಮೇಲ್ಮೈಗಿಂತ ಹೆಚ್ಚಾಗಿರುತ್ತೆ, ಭೂಮಿಯ ಮೇಲ್ಮೈನ ಅರ್ಧದಷ್ಟಿರುತ್ತೆ, ಶೂನ್ಯ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಗೊತ್ತಿರಲಿ, ಭೂಮಿಯ ಕೇಂದ್ರದಲ್ಲಿ ಅಂದರೆ ಕನ್ಸಿಡರ್ ದಿಸ್ ಈಸ್ ಅನ್ ಅರ್ತ್. ಸೊ ಇದನ್ನು ಅರ್ತ್ ಅಂತ ನಾವು ತೊಗೊಂಡ್ರೆ ಅದರಲ್ಲಿ ಕೇಂದ್ರದಲ್ಲಿ ಏನಾದರೂ ನಾವು ಇದ್ವಿ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಗ್ರಾವಿಟೇಷನಲ್ ಫೋರ್ಸ್ ಏನಾಗಿರುತ್ತೆ, 0 ಆಗಿರುತ್ತೆ. ಓಕೆನಾ? ಸೊ ಹಾಗಾಗಿ ಶೂನ್ಯ ಅಂತಕ್ಕಂಥದ್ದೇ ಸರಿಯಾದ ರೀತಿ ಇದೆ. ಇಫ್ ದ ಮೋಸ್ಟ್ ಆಫ್ ದ ಚಿಲ್ಡ್ರನ್ ಆಫ್ ಎ ಪರ್ಟಿಕ್ಯುಲರ್ ವಿಲೇಜ್ ಸಫರಿಂಗ್ ಫ್ರಮ್ ನೈಟ್ ಬ್ಲೈಂಡ್ನೆಸ್, ದ ನ್ಯೂಟ್ರಿಷನಲ್ ಸಪ್ಲಿಮೆಂಟ್ ದೇ ನೀಡ್ ಟು ಬಿ ಪ್ರೊವೈಡ್ ವಿತ್ ವುಡ್ ಇನ್ಕ್ಲೂಡ್ ಏನಾಗಿರ್ಬೋದು ಅಂತ, ಯಾವ ಒಂದು ನ್ಯೂಟ್ರಿಷನ್ ಕೊರತೆ ಇರ್ಬೋದು ಅಂತ. ಪಲ್ಸಸ್ ಫ್ರೂಟ್ಸ್ ಲೈಕ್ ಗುವಾ, ಕ್ಯಾರೆಟ್ ಆ್ಯಂಡ್ ರ್ಯಾಡಿಶ್ ಅಂತ ಕೊಟ್ಟಿದ್ದಾರೆ. ಒಂದು ವೇಳೆ ಹೆಚ್ಚಿನ ಮಕ್ಕಳು ಒಂದು ನಿರ್ದಿಷ್ಟ ಗ್ರಾಮದಲ್ಲಿ ರಾತ್ರಿ ಕುರುಡುತನದಂತಹ ಒಂದು ಪೌಷ್ಟಿಕಾಂಶದಿಂದ ಬಳಲ್ತಾ ಇದ್ದಾರೆ, ಅವರಿಗೆ ಪೂರಕವಾಗಿ ಬೇಕಾಗಿರುವಂಥ ಒಂದು ಅಂಶ ಯಾವುದು ಅಂತ. ದ್ವಿದಳ ಧಾನ್ಯಗಳು, ಪೇರಳೆ ಹಣ್ಣು ಮುಂತಾದ ಹಣ್ಣುಗಳು ಮತ್ತು ಕ್ಯಾರೆಟ್, ಮೂಲಂಗಿ ಅಂತ ಇದೆ. ತುಂಬ ಒಳ್ಳೆ ಪ್ರಶ್ನೆ ಇದು. ಅಂದರೆ ಯಾವುದರ ಕೊರತೆಯಿಂದ ನೈಟ್ ಬ್ಲೈಂಡ್ನೆಸ್ ಬರುತ್ತಪ್ಪ ಅಂದರೆ ವಿಟಮಿನ್ ಎನ ಕೊರತೆಯಿಂದ. ಸೊ ವಿಟಮಿನ್ ಎ ಹೇರಳವಾಗಿರ್ತಕ್ಕಂಥ ಫುಡ್ ಯಾವುದು ಅಂದರೆ ಅದು ಕ್ಯಾರೆಟ್. ಸೊ ಕ್ಯಾರೆಟಿಂದ ವಿಟಮಿನ್ ಎ ಜಾಸ್ತಿ ಸಿಗುತ್ತೆ. ಸೊ ಹಾಗಾಗಿ ಕ್ಯಾರೆಟ್ ಸಪ್ಲಿಮೆಂಟನ್ನು ಅವರಿಗೆ ಚೆನ್ನಾಗಿ ಕೊಡಬೇಕು. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ದ ಗ್ಯಾಸಸ್ ಯೂಸ್ಡ್ ಇನ್ ಡಿಫ್ರೆಂಟ್ ಟೈಪ್ಸ್ ಆಫ್ ವೆಲ್ಡಿಂಗ್ ವುಡ್ ಇನ್ಕ್ಲೂಡ್. ಅಂದರೆ ವೆಲ್ಡಿಂಗ್ ಮಾಡುವಾಗ ಬಳಸುವಂತಹ ಬೇರೆ ಬೇರೆ ವಿಧದ ಗ್ಯಾಸ್ಗಳು ಯಾವ್ಯಾವು ಅಂತ ಇದೆ. ಸೊ ಇದಕ್ಕೆ ನಾನು ಕನ್ಫ್ಯೂಸ್ ಮಾಡೋದಿಲ್ಲ, ನಿಮಗೆ ನೇರವಾಗಿ ಉತ್ತರವನ್ನು ಕೊಡ್ತೇನೆ. ಸೊ ಇದಕ್ಕೆ ಆಕ್ಸಿಜನ್ನು ಆ್ಯಂಡ್ ಅಸಿಟಲಿನ್ ಇಲ್ಲ. ಸೊ ಆಪ್ಷನ್ ಇದಕ್ಕೆ ಡಿ ಸರಿಯಾದ ಉತ್ತರ ಆಗುತ್ತೆ. ಸೊ ಡಿ ಆಪ್ಷನನ್ನು ಇಲ್ಲಿ ನೋಡ್ಬೋದು. ಆಕ್ಸಿಜನ್, ಹೈಡ್ರೋಜನ್, ಅಸಿಟಲಿನ್ ಆ್ಯಂಡ್ ನೈಟ್ರೋಜನ್. ಸೊ ಈ ಎಲ್ಲ ಒಂದು ಗ್ಯಾಸ್ಗಳನ್ನು ವೆಲ್ಡಿಂಗಲ್ಲಿ ನಾವು ಬಳಸ್ತೇವೆ. ಸೊ ಹಾಗಾಗಿ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ಕ್ಲಿಯರ್ ಆಯ್ತಲ್ಲ? ಸೊ ನೀವು ಇದನ್ನು ನೋಟ್ ಮಾಡ್ಕೊಳ್ಳಿ. ಮುಂದಿನ ಎಲ್ಲ ಯಾವುದಾದ್ರೂ ಪರೀಕ್ಷೆಯಲ್ಲಿ ನಿಮಗೆ ಈ ಥರದ ಪ್ರಶ್ನೆಗಳು ಬಂದೇ ಬರ್ಬೋದು. ಹಾಗೆ ಸ್ನೇಹಿತರೆ, ಸಾಕಷ್ಟು ಪ್ರಶ್ನೆಗಳು ಇನ್ವೆನ್ಷನ್ ಮೇಲೆ ಬರ್ತವೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಇನ್ವೆನ್ಷನ್ಗಳನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇವನ್ನ ನೋಡ್ತಾ ಹೋಗ್ಬೋದು ನೀವು. ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ನೀವು ಉತ್ತರವನ್ನು ಕಲಿತಾದ ನಂತರ ಇವುಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಇನ್ನಷ್ಟು ಮಾಹಿತಿಗಳು ಮತ್ತೇನಾದರೂ ಗೊತ್ತಿತ್ತು ಅಂತ ಹೇಳಿದ್ರೆ ಅನುಗುಣವಾಗಿ ಏರಿಕೆ ಕ್ರಮದಲ್ಲಿ ನಮೂನೆಗಳ ಜೋಡಣೆ ಅಂತ ಇದೆ. ಸರಿಯಾದ ಜೋಡಣೆ ಅಂದರೆ ಈ ಕೆಳಗೆ ಕೊಟ್ಟಿರ್ತಕ್ಕಂತಹ ಒಂದು ಕಾರ್ಬನ್ ಕಂಟೆಂಟ್ ಯಾವ ಥರ ಇದು ಅಂತ ಹೇಳಿದರೆ, ಈ ಕಾರ್ಬನ್ ಕಂಟೆಂಟ್ ಜಾಸ್ತಿ ಇರ್ತಕ್ಕಂತಹ ಒಂದು ಕೋಲ್ ಅಂದರೆ ಕಲ್ಲಿದ್ದಲು, ಅದರ ಒಂದು ಯಾವುದರಲ್ಲಿ ಜಾಸ್ತಿ ಇದೆ, ಕಡಿಮೆಯಿಂದ ಜಾಸ್ತಿ ಇನ್ಕ್ರೀಸಿಂಗ್ ಆರ್ಡರಲ್ಲಿ ಹೋಗಿ ಜೋಡಿಸ್ಬೇಕು ನಾವು. ಅದನ್ನೇ ನಾವು ಕಾನ್ಸಂಟ್ರೇಷನ್ ಅಂತ ಹೇಳಿ ಕರಿತೀವಿ. ಯಾವ ರೀತಿ ಅಂತ. ಸೊ ಆಪ್ಷನ್ಸಲ್ಲಿ ಇರೋವಂಥ ನೋಡ್ಬೋದು. ಕಲ್ಲಿದ್ದಲಿನ ಬಹುರೂಪಗಳು ಅಂತ ನಾವು ಕರಿತೀವಿ. ಆಂಥ್ರಸೈಟ್, ಲಿಗ್ನೈಟ್, ಪೀಟ್ ಮತ್ತು ಬಿಟುಮಿನಸ್ ಅಂತಕ್ಕಂಥದ್ದು. ಸೊ ನೀವು 7ನೇ ತರಗತಿ ಅಥವಾ 8ನೇ ತರಗತಿ ಪಠ್ಯಪುಸ್ತಕದಲ್ಲಿ ಈ ಎಲ್ಲ ಅಂಶಗಳನ್ನು ನೋಡಿರ್ಬೋದು. ಕಲ್ಲಿದ್ದಲಿನ ವಿವಿಧ ರೂಪಗಳಿವು. ಅದರಲ್ಲಿ ಕಾರ್ಬನ್ ಯಾವುದರಲ್ಲಿ ಜಾಸ್ತಿ ಇದೆ, ಕಡಿಮೆ ಇದೆ, ಕಡಿಮೆಯಿಂದ ಜಾಸ್ತಿಗೆ ಹೋಗಬೇಕು, ಈ ರೀತಿ ಹೋಗಬೇಕಾಗತ್ತೆ ನಾವು. ಅಂದರೆ ಅತಿ ಹೆಚ್ಚು ಇರ್ತಕ್ಕಂಥದ್ದು ಕೊನೆಗೆ ಬರಬೇಕು. ಸೊ ಏರಿಕೆ ಕ್ರಮದಲ್ಲಿ ಬರೀಬೇಕು. ಸೊ ನಾನು ನಿಮಗೆ ನೇರವಾಗಿ ಕನ್ಫ್ಯೂಸ್ ಮಾಡೋದಿಲ್ಲ, ಉತ್ತರವನ್ನು ತಿಳಿಸ್ತೇನೆ. ಏನಪ್ಪ ಅಂತ ಹೇಳಿದ್ರೆ, ಕಾರ್ಬನ್ ಕಡಿಮೆ ಇರ್ತಕ್ಕಂಥದ್ದು ಲಿಗ್ನೈಟು, ಅದರ ನೆಕ್ಸ್ಟ್ ಸ್ವಲ್ಪ ಜಾಸ್ತಿ ಪೀಟಲ್ಲಿ, ನೆಕ್ಸ್ಟ್ ಬಿಟುಮಿನಸ್ಸಲ್ಲಿ, ಮತ್ತು ಬಿಟುಮಿನಸ್ ಕಲ್ಲಿದ್ದಲಿನಲ್ಲಿ, ಹಾಗೆ ಆಂಥ್ರಾಸೈಟಲ್ಲಿ ಬರುತ್ತೆ. ನೋಡಿ, ಈ ಅರ್ಥ ಮಾಡ್ಕೊಳ್ಳಿ.
ಆಂಥ್ರಾಸೈಟಲ್ಲಿ ಅತಿ ಹೆಚ್ಚು ಏನಿರುತ್ತೆ ಕಾರ್ಬನ್ ಕಂಟೆಂಟ್ ಇರುತ್ತೆ. ಕಾರ್ಬನ್ ಕಂಟೆಂಟ್ ಜಾಸ್ತಿ ಇರುವಂಥದ್ದು ಆಂಥ್ರಾಸೈಟಲ್ಲಿ, ಲಿಗ್ನೈಟಲ್ಲಿ ಕಡಿಮೆ ಇರುತ್ತೆ. ಸೊ ಈ ಪ್ರಶ್ನೆಗಳು ಕೂಡ ನಿಮಗೆ ಮುಂದೆ ಬರ್ಬೋದು. ಸೊ ಇನ್ಕ್ರೀಸಿಂಗ್ ಆರ್ಡರ್ ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಓಕೆನಾ? ಗೋ ಟು ದ ನೆಕ್ಸ್ಟ್ ಕ್ವಶನ್. ಮುಂದಿನ ಪ್ರಶ್ನೆ ಈ ರೀತಿ ಇದೆ ನೋಡಿ. ಇವುಗಳಲ್ಲಿ ಒಂದು ಡಿಕಂಪೋಸರ್ ಅಥವಾ ವಿಘಟಕಕಾರಿ ಅಂದರೆ ಯಾವುದು ಇದರಲ್ಲಿ ಡಿಕಂಪೋಸ್ ಆಗಿರುತ್ತೆ ಅಂದರೆ ಕೊಳೆಯುವಂತೆ ಮಾಡುವಂಥದ್ದು. ಒನ್ ಆಫ್ ದೀಸ್ ಈಸ್ ಎ ಡಿಕಂಪೋಸರ್ ಅಂತ. ಫಂಗೈ, ಆಲ್ಗೆ, ಪ್ರೋಟೋಜೋವಾ, ಇನ್ಸೆಕ್ಟ್ ಅಂತ ಇದೆ. ನಿಮಗೆ ಇದರಲ್ಲಿ ಈಸಿಯಾಗಿ ರಿಮೂವಲ್ ಮೆಥಡ್. ಇನ್ಸೆಕ್ಟ್ ಅಂತೂ ಬರೋಲ್ಲ, ಪ್ರೋಟೋಜೋವಾ ಕೂಡ ಅಲ್ಲ. ಇನ್ನು ಆಲ್ಗೆ, ಫಂಗಸ್ಸಲ್ಲಿ ನಿಮಗೆ ಡೌಟ್ ಬರುತ್ತೆ. ಆಲ್ಗೆ ಕೂಡ ಖಂಡಿತ ಅಲ್ಲ. ಸೊ ಫಂಗಸ್ ಇದಕ್ಕೆ ಸರಿಯಾದ ಉತ್ತರ. ಇಲ್ಲಿ ಆಯ್ಕೆ 1 ಸರಿಯಾದ ಉತ್ತರ ಆಗುತ್ತೆ. ಇವನ್ನ ನಾವು ಡಿಕಂಪೋಸರ್ ಅಂಥೇಳಿ ಕರಿತೀವಿ. ಇನ್ನು ಮುಂದಿನ ಪ್ರಶ್ನೆ, ಆಯುರ್ವೇದ ಶಾಸ್ತ್ರದ ಪಿತಾಮಹ ಅಂತ ಕೇಳಿದ್ದಾರೆ. ಇದು ನೇರವಾದ ಪ್ರಶ್ನೆ. ಅಂದರೆ ಈ ಎಲ್ಲ ಒಂದು ವಿಜ್ಞಾನಿಗಳು ಅಂದರೆ ಈ ಒಂದು ಚರಕ ಆಗಿರ್ಬೋದು, ಸುಶ್ರುತ ಆಗಿರ್ಬೋದು, ಆರ್ಯಭಟ ಆಗಿರ್ಬೋದು, ಹಾಗೆಯೇ ಪತಂಜಲಿ ಮಹರ್ಷಿಗಳು, ಇವ್ರ ಬಗ್ಗೆ ನೀವು ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಬೇಕಾಗತ್ತೆ. ಇದರಲ್ಲಿ ಫಾದರ್ ಆಫ್ ಆಯುರ್ವೇದ ಯಾರು ಅಂತ ನಾವು ನೋಡೋದಾದರೆ ಸೊ ಚರಕ ಅಂಥೇಳಿ ನಾವು ಕರಿತೀವಿ. ಚರಕ ಸಂಹಿತೆ ಅಂತ ಅವರು ಒಂದು ಪುಸ್ತಕವನ್ನು ಬರೆದಿದ್ದಾರೆ, ನಿಮಗೆ ಅದು ಗೊತ್ತಿದೆ. ಇನ್ನು ಮುಂದಿನ ಪ್ರಶ್ನೆಗಳಿಗೆ ಹೋಗೋಣ. ಇವುಗಳಲ್ಲಿ ರಾಸಾಯನಿಕ ಕ್ರಿಯೆ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಯಾವುದು ರಾಸಾಯನಿಕ ಕ್ರಿಯೆ? ಅಮಾಂಗ್ ದ ಫಾಲೋಯಿಂಗ್ ಕೆಮಿಕಲ್ ರಿಯಾಕ್ಷನ್ ಈಸ್, ಇದು ಯಾವುದು ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ಕೆಮಿಕಲ್ ರಿಯಾಕ್ಷನ್ ಅಂದರೆ ಏನು, ನಮಗದು ಗೊತ್ತಿದ್ರೆ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಹೇಳ್ಬೋದು. ಸೊ ಕೆಮಿಕಲ್ ರಿಯಾಕ್ಷನ್ ಈಸ್ ನಥಿಂಗ್ ಬಟ್ ಏನಪ್ಪ ಅಂತಂದರೆ ಹೊಸ ವಸ್ತು ಉತ್ಪತ್ತಿ ಆಗೋದು. ಫಾರ್ ಎಕ್ಸಾಂಪಲ್, ನಾನಿಲ್ಲೊಂದು ಪೇಪರ್ ಇದೆ, ಇದನ್ನು ನಾನು ಏನು ಮಾಡ್ತೀನಿ, ಕಟ್ ಮಾಡ್ತೀನಿ. ಸೊ ಪೀಸ್ ಮಾಡಿದಾಗ 2 ಪೀಸ್ ಆಯಿತು ಪೇಪರು. ಇದು ಭೌತಿಕ ಬದಲಾವಣೆ. ಸೊ ರಾಸಾಯನಿಕ ಬದಲಾವಣೆ ಆಗಬೇಕಂದ್ರೆ ಬೆಂಕಿ ಹಚ್ತೀನಿ, ಅದು ವಾಪಸ್ ಬರೋದಿಲ್ಲ. ಸೊ ಅದನ್ನು ನಾನು ರಾಸಾಯನಿಕ ಬದಲಾವಣೆ, ಹೊಸ ವಸ್ತು ಉತ್ಪತ್ತಿ ಆಗಬೇಕು. ಸೊ ಫೈನಲ್ ಹೇಳೋದಾದರೆ ಹೊಸ ವಸ್ತು ಉತ್ಪತ್ತಿ ಆದರೆ ಅದನ್ನು ನಾವು ರಾಸಾಯನಿಕ ಕ್ರಿಯೆ ಅಂತ ಕರಿತೀವಿ. ಆಗ್ಬೋದಾ? ಸೊ ಹಾಗಾದರೆ ಹೊಸ ವಸ್ತು ಯಾವುದರಲ್ಲಿ ಉತ್ಪತ್ತಿ ಆಯಿತು ನೋಡೋಣ. ಆಪ್ಷನ್ ಕಬ್ಬಿಣ ತುಕ್ಕು ಹಿಡಿಯುವುದು, ಕಬ್ಬಿಣ ಕರಗುವುದು. ಕಬ್ಬಿಣ ಕರಗುತ್ತೆ ಮತ್ತು ಅದನ್ನು ನಾವು ಗಟ್ಟಿ ಮಾಡಿದರೆ ಹೊಸ ವಸ್ತು ಬರುತ್ತಾ? ಇಲ್ಲ, ಅಂದರೆ ರೂಪ ಬದಲಾಗುತ್ತೆ ಅಷ್ಟೇ. ಕಬ್ಬಿಣವನ್ನು ಆಯಸ್ಕಾಂತವಾಗಿಸುವುದು, ಇಲ್ಲೂ ಹೊಸ ವಸ್ತು ಏನು ಬರೋದಿಲ್ಲ. ಕಬ್ಬಿಣದ ವಿಕಾಸ ಅಂದರೆ ಈಗ ನಾವು ಹೀಟ್ ಮಾಡಿದಾಗ ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ಇಟ್ ಈಸ್ ಆಲ್ಸೋ ನಾಟ್ ಎ ಕೆಮಿಕಲ್ ರಿಯಾಕ್ಷನ್. ಬಟ್ ಕಬ್ಬಿಣ ತುಕ್ಕಿಡಿದಾಗ ಕಬ್ಬಿಣದ ಅಂದರೆ ಫೆರಸ್ ಆಕ್ಸೈಡ್ ಬರುತ್ತೆ, ಕಬ್ಬಿಣದ ಆಕ್ಸೈಡ್ ಬರುತ್ತೆ. ಕಬ್ಬಿಣದ ಆಕ್ಸೈಡ್ ಆಮ್ಲಜನಕ ಜೊತೆಗೆ ಮಿಕ್ಸ್ ಆಗಿರುತ್ತೆ. ಹಾಗಾಗಿ ಅದನ್ನು ರಾಸಾಯನಿಕ ಕ್ರಿಯೆ ಅಂತ ಕರಿತೀವಿ. ಅಂದರೆ ವಾತಾವರಣದಲ್ಲಿರುವಂಥ ಆಮ್ಲಜನಕವನ್ನು ಬಳಸ್ಕೊಂಡು ಅದೇನು ಮಾಡುತ್ತೆ, ರಾಸಾಯನಿಕವಾಗಿ ಪರಿವರ್ತನೆ ಆಗಿ ಒಂದು ಹೊಸ ವಸ್ತು ಉತ್ಪತ್ತಿ ಆಗುತ್ತೆ, ತುಕ್ಕಿಡಿಯುತ್ತೆ. ತುಕ್ಕಿಡಿದಿದ್ದ ಕಬ್ಬಿಣವನ್ನು ಮತ್ತೆ ನಾವು ರೀಸೈಕಲ್ ಮಾಡ್ಬೋದೇ ಹೊರತು ಹೊಸದು ಅಂದರೆ ಮತ್ತೆ ಒರಿಜಿನಲ್ ಕಬ್ಬಿಣ ಬರೋದಿಲ್ಲ. ಹಾಗಾಗಿ ಅದು ರಾಸಾಯನಿಕ ಕ್ರಿಯೆ ಅಂತಲೇ ನಿಮಗೆ ಹೇಳ್ಬೋದು. ಇನ್ನು ಮುಂದಿನ ಪ್ರಶ್ನೆ, ಬಾವುಲಿಗಳು ಹಾರಾಡಲು ಬಳಸುವಂಥ ಅಂಗ. ಸೊ ನೋಡಿ, ಇದು ಕೂಡ ನಿಮಗೆ ಬ್ಯಾಟ್ ಅಂತ ಏನು ಕರಿತೀರಿ. ದ ಆರ್ಗನ್ ಯೂಸ್ಡ್ ಬೈ ಬ್ಯಾಟ್ ಟು ಫ್ಲೈ ಈಸ್ ಅಂತ. ವಿಂಗ್ಸ್, ಪೆಂಟಾಗ್ಯೂಮ್, ಫೆದರ್ಸ್, ಟೈಲ್ ಅಂತ ಇದೆ. ರೆಕ್ಕೆಗಳು ಪೆಂಟಾಗ್ಯೂಮ್, ಪುಕ್ಕ ಮತ್ತು ಬಾಲ ಆಪ್ಷನ್ಸಲ್ಲಿ ಕೊಟ್ಟಿದ್ದಾರೆ. ಇದು ನಾನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಪುಕ್ಕ ಅಲ್ಲ, ಇದು ಪಕ್ಕ ಅಲ್ಲ, ಪುಕ್ಕ. ಓಕೆನಾ? ಓಕೆ. ಸೊ ಇಲ್ಲಿ ಯಾವುದು ಏನನ್ನು ಬಳಸುತ್ತದು? ರೆಕ್ಕೆಗಳಂತೂ ಅಲ್ಲ, ಪುಕ್ಕ ಕೂಡ ಅಲ್ಲ, ಬಾಲ ಕೂಡ ಅಲ್ಲ. ಅದನ್ನು ನಾವು ಏನಂತ ಕರಿತೀವಿ? ಪೆಂಟಾಗ್ಯೂಮ್ ಅಂತ ಕರಿತೀವಿ. ಸೊ ಪೆಟಾಗ್ಯೂಯಮ್ ಅಂತ. ಸೊ ಪೆಟಾಗ್ಯೂಮ್. ಓಕೆ. ಸೊ ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಸೊ ಪೆಟಾಗ್ಯೂಮ್ ಅಂತಂದರೆ ಅದು ಬಾವುಲಿಗಳು ಬಳಸುವಂಥ ಒಂದು ಅಂಗ. ಛತ್ರಿ ಟೈಪ್ ಇರುತ್ತದು. ಸೊ ಅದರಲ್ಲಿ ಏನು ಮಾಡುತ್ತೆ ಅಂತ ಹೇಳಿದರೆ, ಅದು ಅಲ್ಟ್ರಾಸೌಂಡನ್ನು ಕ್ರಿಯೇಟ್ ಮಾಡಿಬಿಟ್ಟು ಅಲ್ಟ್ರಾಸೌಂಡನ್ನು ಬಿಟ್ಟು ಅದರಿಂದ ವಾಪಸ್ ಶ್ರವಣಾತೀತ ವಿಕಿರಣಗಳ ಅಂದರೆ ಶಬ್ದವನ್ನು ಬಳಕೆ ಮಾಡಿ ಅದು ತನ್ನ ದಾರಿಯನ್ನು ಹುಡುಕೊಳ್ಳುತ್ತೆ. ಅದಕ್ಕೆ ಕಣ್ಣು ಕಾಣೋದಿಲ್ಲ ಅಂತ ನಿಮಗೂ ಕೂಡ ಗೊತ್ತಿದೆ. ಇನ್ನು ಸೌರಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವ ತತ್ವ ಯಾವುದರಲ್ಲಿದೆ ಅಂತ ಕೇಳಿದ್ದಾರೆ. ಸೊ ಸೌರಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥದ್ದು ಯಾವುದರಲ್ಲಿ ನೋಡಿ, ದ್ವಿತೀ ಪರಿಣಾಮ, ವೋಲ್ಟಾನಿಕ್ ಪರಿಣಾಮ, ಸೌರ ಪರಿಣಾಮ ಅಂತ ಇದೆ. ಸೊ ದ್ವಿತೀ ಇಲ್ಲಿ ಸೋಲಾರ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಆಗ್ತಕ್ಕಂಥದ್ದು ಯಾವುದರಲ್ಲಿ? ಫೋಟೋ ವೋಲ್ಟಾನಿಕ್ ಎಫೆಕ್ಟಲ್ಲಿ, ಅಂದರೆ ದ್ವಿತೀಯ ವಿದ್ಯುತ್ ಪರಿಣಾಮದಲ್ಲಿ. ಸೊ ಆಯ್ಕೆ 1 ಇದಕ್ಕೆ ಸರಿಯಾದ ಉತ್ತರ. ಇನ್ನು ಮುಂದಿನ ಪ್ರಶ್ನೆ, ಬೈಜಿಕ ವಿದಳನ ಕ್ರಿಯೆ ಪ್ರಾರಂಭಿಸುವುದು. ಬೈಜಿಕ ವಿದಳನೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ, ನ್ಯೂಕ್ಲಿಯರ್ ಫಿಷನ್ ರಿಯಾಕ್ಷನ್. ಸೊ ಇಲ್ಲಿ ಒಂದು ಕರೆಕ್ಟ್ ಮೀನಿಂಗನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಫ್ಯೂಷನ್ ರಿಯಾಕ್ಷನ್, ಫ್ಯೂಷನ್ ಬೇರೆ, ಫಿಷನ್ ಬೇರೆ. ಈ ಫ್ಯೂಷನ್ ಬಂದು ಎಲ್ಲಾಗುತ್ತೆ,
ನಕ್ಷತ್ರಗಳಲ್ಲಿ ಅಂದರೆ ನಮ್ಮ ಸೂರ್ಯನಲ್ಲಿ ಆಗುತ್ತೆ. ಬಟ್ ಇಲ್ಲಿ ವಿದಳನ ಎಲ್ಲಾಗುತ್ತೆ? ನಮ್ಮ ಒಂದು ನ್ಯೂಕ್ಲಿಯರ್ ರಿಯಾಕ್ಟರ್ಗಳಲ್ಲಿ ಅಂದರೆ ಬೈಜಿಕ ಕ್ರಿಯಾಕಾರಿಗಳಲ್ಲಿ ಆಗುತ್ತೆ. ಸೊ ಇದನ್ನು ಸ್ಟಾರ್ಟ್ ಮಾಡೋರು ಯಾರಪ್ಪ ಅಂತ ಹೇಳಿದ್ರೆ ನ್ಯೂಟ್ರಾನ್. ಏನು ಮಾಡುತ್ತೆ? ಯಾರು ಸ್ಟಾರ್ಟ್ ಮಾಡ್ತಾರೆ? ನ್ಯೂಟ್ರಾನ್. ಸೊ ನ್ಯೂಟ್ರಾನಿಂದ ಈ ಒಂದು ವಿದಳನ ಕ್ರಿಯೆ ಪ್ರಾರಂಭ ಆಗುತ್ತೆ. ನಿಮ್ಗೆ ಅದ್ರ ಬಗ್ಗೆ ಗೊತ್ತಿದೆ, ಅಲ್ಲಿ ಏನೇನು ಬಳಸ್ತಾರೆ, ಹೇಗಾಗತ್ತೆ, ಕಂಟ್ರೋಲ್ಡ್ ರಿಯಾಕ್ಷನ್ನು ಅದೆಲ್ಲ ನೀವು SSLCಯಲ್ಲಿ ಓದಿರ್ತೀರಿ. ಇನ್ನು ಸೋಡಾ ಗ್ಲಾಸ್ ರಾಸಾಯನಿಕ ಒಂದು ಬೆರೆಸಿದರೆ ಗಾಜಿನ ಹಳದಿ ಬಣ್ಣ ಅಂದರೆ ಬರೋದು ಯಾವುದು ಅಂತ. ಸೊ ಇಲ್ಲಿ ಸೋಡಾ ಗ್ಲಾಸ್ಗೆ ಈ ರಾಸಾಯನಿಕ ಬೆರೆಸಿದರೆ ಗಾಜಿಗೆ ಹಳದಿ ಬಣ್ಣ ಬರುತ್ತೆ ಅಂತ ಕೇಳಿದ್ದಾರೆ. ಸೊ ಸೋಡಾ ಗ್ಲಾಸ್ ಇದೆ, ಗ್ಲಾಸು ಯಾವುದೇ ಕಲರ್ ಇರೋದಿಲ್ಲ, ಅದಕ್ಕೆ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸನ್ನು ಹಾಕಿ ಕಲರನ್ನು ಬರೆಸ್ತಾರೆ. ಹಾಗಾದರೆ ಈ ಕೆಳಗಿನವುಗಳಲ್ಲಿ ಯಾವುದು? ಇದನ್ನು ಕೂಡ ನಿಮಗೆ ಗ್ಲಾಸ್ ಆಗಿರ್ಬೋದು, ಮತ್ತು ಎಳೆಯಿಂದ ಬಟ್ಟೆ ಆಗಿರ್ಬೋದು, ಕೆಮಿಕಲ್ ರಿಯಾಕ್ಷನ್ ಆಗಿರ್ಬೋದು, ಎಲ್ಲ ಪಾಠಗಳನ್ನು SSLC ವಿದ್ಯಾರ್ಥಿಗಳಿಗೆ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋರಿಗೂ ಕೂಡ ಹೆಲ್ಪ್ ಆಗುವಂಥ ಒಂದು ವಿಜ್ಞಾನ ವಿಭಾಗದಲ್ಲಿ ನಾನು ಪಾಠ ಮಾಡಿದ್ದೀನಿ. ಅದು TETಯಲ್ಲಿ ಕೂಡ ಅನೇಕ ಪ್ರಶ್ನೆಗಳು ಅದರಲ್ಲಿ ಬಂದಿದ್ವು. ಬಟ್ ನಾನೇನು ಅದನ್ನೆಲ್ಲ ಹುಡುಕಿ ನಿಮಗೆ ತೋರಿಸಲಿಕ್ಕೆ ಸಮಯ ಇರಲಿಲ್ಲ. ಬಟ್ ಚೆನ್ನಾಗಿತ್ತು. ಸೊ ನೀವು ಕೂಡ ಅಲ್ಲಿ ನೋಡ್ಬೋದು ನಮ್ಮ ಒಂದು ಚಾನಲಿನ ಪ್ಲೇ ಲಿಸ್ಟಲ್ಲಿ. ಸಾಧ್ಯವಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ, ಇನ್ ಕೇಸ್ ನನಗೆ ಟೈಮ್ ಇದ್ದರೆ. ಇಲ್ಲ ನೀವು ಕೂಡ ಸರ್ಚ್ ಮಾಡಿ ನೋಡ್ಬೋದು, ಅಥವಾ SSLC ಪುಸ್ತಕಗಳನ್ನು ತೊಗೊಂಡು ನೀವು ಓದಿದರೆ ನಡೆಯುತ್ತೆ. ಬಟ್ ಇಲ್ಲಿ ನೋಡಿ, ಸೋಡಾ ಗ್ಲಾಸಿಗೆ ಏನೇನು ಹಾಕಿದರೆ ಯಾವ್ಯಾವ ಕಲರ್ ಬರುತ್ತೆ? ಫೆರಿಕ್ ಸಂಯುಕ್ತವನ್ನು ಹಾಕಿದರೆ ಹಳದಿ ಬಣ್ಣ ಬರುತ್ತೆ. ಹಾಗಾದರೆ ಉತ್ತರ ಇದೇನಾ? ನೋಡಿ ಅಲ್ಲಿ ಕೇಳಿದ್ದಾರೆ ಏನನ್ನು ಹಾಕಬೇಕು ಅಂತ. ಸೊ ಹಳದಿ ಬಣ್ಣ ಬರಬೇಕಂದ್ರೆ ಏನು ಹಾಕಬೇಕು? ಫೆರಿಕ್ ಸಂಯುಕ್ತ. ಇನ್ನು ಕ್ರೋಮಿಯಂ ಸಂಯುಕ್ತ ಹಾಕಿದರೆ ಗ್ರೀನ್ ಕಲರ್ ಬರುತ್ತೆ, ಅಂದರೆ ಹಸಿರು ಬಣ್ಣ ಬರುತ್ತೆ. ಕೋಬಾಲ್ಟ್ ಸಂಯುಕ್ತವನ್ನು ಹಾಕೋದ್ರಿಂದ ನೀಲಿ ಬಣ್ಣ ಬರುತ್ತೆ. ನಿಕ್ಕಲ್ ಹಾಕೋದ್ರಿಂದ ಏನಾಗುತ್ತೆ? ರೆಡ್, ಕೆಂಪು ಬಣ್ಣ ಬರುತ್ತೆ. ಓಕೆನಾ? ಸೊ ಹಾಗಾದರೆ ಇಲ್ಲಿ ಹಳದಿ ಬಣ್ಣ ಯಾವುದಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಫೆರಿಕ್ ಸಂಯುಕ್ತ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಸೌರಮಂಡಲದಲ್ಲಿನ ಎರಡನೇ ದೊಡ್ಡ ಗ್ರಹದ ದ್ರವ್ಯದ ಸಾಂದ್ರತೆ ಅಂತ ಕೇಳಿದ್ದಾರೆ. ಸೊ ಎರಡನೇ ದೊಡ್ಡ ಗ್ರಹದ ದ್ರವ್ಯದ ಸಾಂದ್ರತೆ ಏನಾಗಿರುತ್ತಪ್ಪ ಅಂತ ಹೇಳಿದರೆ ಅದು ಸರಿಯಾದ ಉತ್ತರ ನೀರಿನ ಸಾಂದ್ರತೆಗೆ ಅದೇನಾಗಿರುತ್ತಪ್ಪ ಅಂದರೆ ಸಮವಾಗಿರುತ್ತೆ. ಸೊ ಆಯ್ಕೆ ಬಿ ಇದಕ್ಕೆ ಸರಿಯಾದ ಉತ್ತರ. ಇನ್ನು ನಮ್ಮ ಮೂಳೆಗಳಲ್ಲಿರುವ ಲೋಹೀಯ ಧಾತು ಯಾವುದು ಅಂತ ಕೇಳಿದರೆ, ಸೊ ಮೂಳೆಗಳಲ್ಲಿ ಯಾವಲ್ಲೊಂದು ಲೋಹೀಯ ಧಾತು ಇರುತ್ತೆ ಅಂತ ಕೇಳೋದ್ರಿಂದ ಸೊ ಮೂಳೆಗಳಲ್ಲಿ ಕ್ಯಾಲ್ಶಿಯಂ ಇರುತ್ತೆ, ಹೌದಲ್ವಾ? ಸೊ ಭಾಳ ಜನ ಹೇಳ್ತಾರೆ ಸರ್ ಕಬ್ಬಿಣ ಇರೋದಿಲ್ವಾ ಅಂತ. ಸೊ ಕ್ಯಾಲ್ಶಿಯಂ ಮೂಳೆಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಾಗಿರುವಂಥ ಒಂದು ಲೋಹೀಯ ಧಾತು. ಹಾಗಾಗಿ ನಿಮಗೆ ಕಾಲು ನೋವು ಬಂದರೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಮೂಳೆಗಳನ್ನು ಅಂದರೆ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಗಳನ್ನು ಕೊಡ್ತಾರೆ. ಓಕೆನಾ? ಸೊ ನೆಕ್ಸ್ಟು, ಬೆಳಕಿನ ಒಂದು ಗುಣದಿಂದ ಮರೀಚಿಕೆಗಳು ಉಂಟಾಗುತ್ತವೆ. ಏನದು? ದ ಫಿನಾಮಿನಾ ಆಫ್ ದ ಲೈಟ್ ದಟ್ ಕಾಸಸ್ ಮೈರೇಜಸ್. ಸೊ ಯಾವುದು ಅಂತ. ಸೊ ಇದಕ್ಕೆ ನೀವು ನೋಡಿರ್ಬೋದು, ಡೆಕೋರೇಟಿವ್ ಐಟಮ್ಸಲ್ಲೆಲ್ಲ ಹಾಕಿರ್ತಾರೆ, ಮತ್ತು ಅಥವಾ ಮರಳುಗಾಡಲ್ಲಿ ನೀರು ಮುಂದೆ ಕಂಡಂಗೆ ಕಾಣುತ್ತಲ್ವಾ. ಸೊ ಅದಕ್ಕೆ ಸರಿಯಾದ ಉತ್ತರ ಸಂಪೂರ್ಣ ಆಂತರಿಕ ಪ್ರತಿಫಲನ, ಅಂದರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂಥೇಳಿ ನಾವು ಕರಿತೇವೆ. ಹಾಗೆಯೇ ಶಬ್ದದ ವೇಗ ಗರಿಷ್ಠವಾಗಿರೋದು ಎಲ್ಲಿ ಅಂತ. ಸೊ ಶಬ್ದ ವೇಗ ಇರುತ್ತೆ, ನೀವು ನೋಡಿರ್ಬೋದು, ಅದು ನಿರ್ವಾತದಲ್ಲಿ ಯಾವುದೇ ಕಾರಣಕ್ಕೂ ಶಬ್ದ ಬರಲ್ಲ. ಹಂಗೆ ಬರೋಂಗಿದ್ರೆ ಆಕಾಶದಲ್ಲಿ ಎಷ್ಟೋ ಘಟನೆಗಳು ನಡೆಯುತ್ತೆ, ನಮ್ಮ ಕಿವಿಗಳಿಷ್ಟೊತ್ತಿಗೆ ಹೋಗಬೇಕಿತ್ತು. ಸೊ ಬರೋದಿಲ್ಲ. ಗಾಜಿನಲ್ಲಿ, ನೀರಿನಲ್ಲಿ, ಗಾಳಿಯಲ್ಲಿ ಅಂತ ಇದೆ. ಸೊ ಅತಿ ವೇಗವಾಗಿ ಶಬ್ದ ಪ್ರಸಾರ ಆಗ್ತಕ್ಕಂಥದ್ದು ಘನ ಮಾಧ್ಯಮದಲ್ಲಿ, ಅಂದರೆ ಸಾಲಿಡ್ಡು, ಲಿಕ್ವಿಡ್ಡು, ಗ್ಯಾಸು, ಈ ಮೂರರಲ್ಲೂ ಕೂಡ ಶಬ್ದ ಪ್ರಸಾರ ಆಗುತ್ತೆ. ಅಂದರೆ ಮಾಧ್ಯಮದ ಅವಶ್ಯಕತೆ ಇದೆ. ಆದರೆ ಗ್ಯಾಸ್ಗಿಂತ ಲಿಕ್ವಿಡಲ್ಲಿ ಜಾಸ್ತಿ, ಸೊ ಲಿಕ್ವಿಡ್ಗಿಂತ ಸಾಲಿಡಲ್ಲಿ ಜಾಸ್ತಿ. ಹಾಗಾಗಿ ಗಾಜಿನಲ್ಲಿ ಶಬ್ದದ ವೇಗ ಅತಿ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು. ಓಕೆನಾ? ಸೊ ಇದಿಷ್ಟು ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಾಗಿರ್ತವೆ. ಇದರಲ್ಲಿ ಯಾವುದಾದ್ರೂ ಗೊಂದಲ ಇತ್ತು ಅಂದರೆ ನಾನು ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಹಾಕ್ತೀನಿ. ಸೊ ಅದನ್ನು ಉತ್ತರಗಳನ್ನು ನೋಡ್ಕೊಳ್ಳೋಣ. ಅಥವಾ ಅಕಸ್ಮಾತ್ ನಿಮಗೇನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಮೂಲಕ ನನಗೆ ತಿಳಿಸ್ಬೋದು. ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ನಿಮಗೆ ಯಾವ ರೀತಿಯಾದ ವಿಡಿಯೋ ಅವಶ್ಯಕತೆ ಇದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಹ್ಯಾವ್ ಎ ನೈಸ್ ಡೇ.